ಎಲ್ಲಿಗೆ ಬಂದು ಧರುಣಿಗೆ ಬೀಳ್ತಾವ ತಾವು ಶಾಂತಿಯಿಂದ ಕೂತ್ ಕೇಳ್ರಿ. ಯಾಕಂದ್ರೆ ಇದು ಬರೇ ಮನಿ ಅಂದ್ರೆ ಇದು ಹೊರಗಿನ ಮನಿಯನ. ಈ ಮನಿನೇ ಇಲ್ಲಿಗೆ ಬೀಳ್ತಾವ, ತಯಾರು ಮಾಡಿ ಒಗದಾವ ಬೇರೆ ಅದ ಮನಿಗೆ. ಹೌದು ಹೌದು. ಈಕಿದ್ರೆ ಇಲ್ಲೇ ನಾನು ಮನ್ಯಾಗ ಹುಟ್ಟೋದು ಹುಟ್ಟೋದು ಈಗಿನ ತಾ ಹೌದು ಇಲ್ಲೇ ಹಂಗೆ ಹುಡ್ತದ ಒಮ್ಮೆ, ಇಲ್ಲಿ ಬಂದಿಂದ ಹುಡ್ತದ, ಅದು ಮ್ಯಾಗ ಹುಟ್ಟಂಗಿಲ್ಲ ಹಂಗ. ಮುಂದೆ ಸ್ವರ್ಗದಲ್ಲೇ ಇದ್ದು ಎರಡು ಗೊಂಬಿ ತಿರುಗಾಡುತ್ತಿದ್ದು, ಅಲ್ಲಿ ಗಂಧಮಣ್ಣು ಹಣ್ಣ ಇತ್ತು ಕೈಲಾಸದ ಬಳಗ. ಇದು ದೆವ್ವ ಹೋಗಿ ಗಂಟ ಬಿತ್ತು ಇದ್ಯಾಸಿರಿಗಾಗ, ನಿನ್ನ ಭಗವಂತ ಸುಳ್ಳ್ಯಾನ ತಿನ್ನ ಹೊಟ್ಟಿಗ. ಮುಟ್ಟಿ ನೋಡ್ದ ಆಳ ಹಣ್ಣ ಏನೂ ಆಗಲಿಲ್ಲ, ಹರಿದು ತಿಂದೆ ಬಿಟ್ಟಿತು ತನ್ನ ಹೊಟ್ಟಿಗ. ಹಣ್ಣು ಹರದ ತಿಂದ ಬಿಟ್ಲು ಕಾಮಕ್ರೋಧ ಮದ ಮಚ್ಚರ. ಮೋಹ ಲೋಭ ಬರ್ಲ ಕತ್ತು ಒಳಗಿಂದ ಒಳಗ. ಮುಂದ ಭಗವಂತ ಬಂದ ನಿತ್ತ ನೋಡು, ಆವಾಗ ಹರದ ಗೇಟಿನಲ್ಲಿ 5 ದಿವಸ ರಕ್ತ ಸುರಿತು. ಆವಾಗ ಐದ ದಿವಸ ರಕ್ತ ಸುರಿತು. ಭಗವಂತ ನೋಡಿ ಅಂದ, ನಾ ಬ್ಯಾಡ ಅಂದ್ರು ಹಣ್ಣ ಹರದಿದ್ಯಂದಾಗ. ಹಣ್ಣ ಹರದ ಹಿಡಿದಿದ್ಯಂದ್ರ ತಿಂಗಳಿಗೊಮ್ಮೆ ಮುಟ್ಟ ಬರ್ಲಿ, 5 ದಿವಸ ರಕ್ತ ಸುರಿದಂಗ ಮುಟ್ಟ ಬರಲಿ. ಆವಾಗ ಈ ಹೆಣ್ಣ ಗೊಂಬಿಗೆ ಶಾಪ ಕೊಟ್ಟ ಕೈಲಾಸದ ಒಳಗೆ, ಆ ಶಾಪ ಉಳದೈತಿ ನೋಡ ಇಂದಿನವರೀಗ. ಮುಂದೆ ಹಿಂದ ಕೊಂದು ಜದ್ದ ಕೊಂದ ಗೊಂಬಿ ಒಗದ, ಹಿಮಾಚಲಕ ಒಂದ ಗೊಂಬಿ ಒಗದಿದ. ಆವಾಗ ಮುಂದೆ ಕೇಳು, ಹಿಮಾಚಲಕ ಖೈಬರ್ ಖಿಂಡಿಗೆ ಗೊಂಬಿ ಬಿದ್ದು 7,000 ವರ್ಷ ಡಬ್ಬ ಬಿದ್ದು ಭೂಮ್ಯಾಗ. ಮುಂದ ಜಿಬ್ರಾಹೀಲ ಬಂದು ಗೆಬಸಿದ ಗೊಂಬಿಗ, ಅರ್ಫಾತದಲ್ಲಿ 2 ಗೊಂಬಿ ತಮ್ಮ ಕೂಡಿದು. ಆವಾಗ ಒಂದು ಗಂಡ ಒಂದು ಹೆಣ್ಣ ಗೊಂಬಿಗಳಿಗೆ ಹುಟ್ಟಿದು, ಮತ್ತೊಮ್ಮೆ ಅವಳಿ ಜವಳಿ ಹುಟ್ಟಿದು. ಆವಾಗ ಮುಂದೆ ಇಂದಿನವರೆಗೆ ಮದುವೆ ಮಾಡಬೇಕು ಅಂದ್ರ, ಮದಿ ಮಗಳಿಗೆ ಕರಿಯ ಮಗನಿಗೆ ಕರಿ ಅಂದಾರ. ಆವಾಗ ತಾಯಿ ತಂದಿ ಕೂಡಿ ಮಕ್ಕಳ ಮದುವೆ ಮಾಡ್ಯಾರ ಮೊದಲೀಗ. ಇದು ಸೃಷ್ಟಿಯ ಇದ್ಯಾಶ್ರೀ ಆಗ್ಯಾದವ ಹಿಂಗ. ಎಲ್ಲ ನಿನ್ನ ಪಡಿಕಿ ಒಳಗ ಧಡಿಕಿಯ ಹೊಡೆದಿಲ್ಲ, ಮೊದಲ ಧಡಿಕಿ ಹೊಡೆದಿದು ಕೈಲಾಸದ ಒಳಗ. ನಿನ್ನ ಮನೆ ತಯಾರಾಗಬೇಕಾದ್ರ ನನ್ನ ಭಗವಂತ ಮೊದಲ ಬೇಕು, ಅವದು ಮೊದಲ ಬೇಕು. ರೀತಿ ನೀತಿ ಜಾಗೃತಿ ಇರಬೇಕು, ಜಾಗೃತಿ ಇರಬೇಕು. ಮತ್ತೆ ಇದುವ ಮುಗಿದ ಕೂಡಲೇ ತಾಯಿ ಸೇವೆ ಮಾಡಬೇಕು.
ಅಂದ್ರ ತಂದಿದು ಮಾಡ್ಲಿಕ್ಕ ನಡೀತೈತಿ ಅಂತ ಅಳಿದರಾಗ ಹುಚ್ಚಿ ತಂದೆಯ ಬಗ್ಗೆ ಪಕ್ಕ ಗುರುತಿಲ್ಲ ನಿನಗ ಅದು ಹೇಳ್ತೀನಿ ಲೆಕ್ಕ ಬರ್ಕು ಸಲಗರೂರಾಗ ಮಾಕೆ ಕದಮ್ಕೆ ನಿಶ್ಚಯ ಜನ್ನತ ಅಂತ ಬರಿಬೇಕಾದ್ರ ಮೊಹಮ್ಮದ ಪೈಗಂಬರರು ಬರದಾರಾವಾಗ ಅಂದ್ರ ತಾಯಿ ಸೇವೆ ತಾಯಿ ಹಚ್ಚಿನಕ್ರಿ ತಾಯಿ ಸೇವೆ ಮಾಡ್ರಿ ಅಂದ್ರೆ ತಂದೆದು ಮಾಡಬಾರ್ದ ಅವ್ರು ಹೌದಲ್ರಿ ಹೇಳ್ತಾರ ನನ್ನ ಕೈಯಾಗ ಎಂತಿಂತಾವ ಹೋಗ್ಯಾವ ಹೌದು ಹೌದು ತಂದಿದ್ದು ಹೇಳ್ತೀನಿ ತಿಳ್ಕೊ ಮಾಖೆ ಕದಮ್ಖೆ ನಿಶ್ಚಯ ಜನ್ನತ ಅಂದ್ರ ತಾಯಿಯ ಪಾದದ ತಳಗ ಕೈಲಾಸ ಐತಿ ಅಂತ ಖುರಾನ್ ಹದೀಶ್ ಹೇಳ್ತತಿ ಹೌದು ಅಂದ್ರೆ ತಾಯಿ ಸೇವೆ ಮಾಡ್ರಿ ಬರೇ ತಂದಿದ್ದು ಮಾಡಬೇಡ್ರಿ ಅನ್ನಂಗ ಹೌದು ಹೌದು ನಾ ಹೇಳ್ತೀನಿ ತಾಯಿದು ಮಾಡಬೇಕು ತಂದಿದ್ದು ಮಾಡ್ಬೇಕು ನಂದು ಕರೆಕ್ಟ್ ಐತೆ ನಕಿದ್ ಕರೆಕ್ಟ್ ಐತೆ ಅಂತ ನಾವು ಇಬ್ರದ್ದು ಮಾಡ್ಬೇಕು ಇಬ್ರು ಸರಿ ಸಮಾನರವ್ರು ತಾಯಿ ಮತ್ತು ತಂದೆ ಹೆಂಗ ತಿಳ್ಕೊ ಮಾಖೆ ಕದಮ್ಖೆ ನಿಶ್ಚಯ ಜನ್ನತ್ ಬಾಪ್ ಜನ್ನತ್ ಕಾ ದರ್ವಾಜಾ ಹೈ ಅಂತ ಹೇಳ್ತೈತಿ ಹೌದು ಹೌದು ತಾಯಿಯ ಪಾದದ ತಳಗ ಕೈಲಾಸದ ಬಾಗಿಲ ತಂದೆ ಅದ ಅಂತ ಹೇಳ್ತೈತದ ಹೌದಲ್ರಿ ಮತ್ ನಮ್ದು ಬರ್ದಿಲ್ಲ ಏನಾದ್ರಾಗ ಮಸ್ಮಾಳ ಮೌಲಾ ಸಾಬಂದು ಬರ್ದದೆ ಒಳಗ ಅದಲ್ರಿ ಒಳಗ ನಂದು ಬರಿಲಿಕ್ಕಂದ್ರೆ ಯಾರು ಆಗಾಗಿಲ್ಲ ಕೆಲಸನೇ ಹೌದು ಇದು ಬರಿಬೇಕಾಗಿದ್ರು ಯಾರು ಬರ್ದ್ರಪ್ಪ ಅಂದ್ರ ಮೊಹಮ್ಮದ್ ಪೈಗಂಬರ್ ಹೇಳ್ಯಾರಿದ ಹೌದು ಹೌದು ತಾಯಿಯ ಪಾದದ ತಳಗ ಕೈಲಾಸ ಐತೆ ಅಂತೇಳಿ ಮತ್ ನಿನ್ನ ಕಾಲ್ ತಳದ ನೋಡಿದ್ರೆ ಬರೀ ಹವಾಯಿ ಚಪ್ಪಲ್ಲೇ ಕಾಣಕತ್ತಾವ ಕೈಲಾಸ ಎಲ್ಲ ಐತಿ ಹೌದು ಹೌದು ನಾ ಕೇಳಿದೆ ಅಂದ್ರ ಜಡ ಆಯ್ತದ ವಿಷಯ ಇದು ಗೌಪ್ಯದಲ್ಲಿ ಪೈಗಂಬರ್ ನೋಡಿ ಹೇಳಿದ್ರು ಕೈಲಾಸದಲ್ಲಿ ಹೌದು ಈ ತಾಯಿ ಅಂದ್ರ ತಾಯಿ ಪಾದದ ತಳ ಕೈಲಾಸ ಇದ್ದಂಗ ತಂದಿ ಕೈಲಾಸದ ಬಾಗಿಲಿದ್ದಂಗ ಅಂದ್ರೆ ಬಾಗಿಲ್ದಾಗ ಹಾಸೆ ಒಳಗೆ ಹೋಗ್ಬೇಕು ಇಬ್ರು ಬೇಕೇ ಹೌದು ನಮ್ಮ ದೋಸ್ತ ಒಬ್ಬ ಲಾರಿ ತಗೊಂಡಿದ್ದ ಅದು ಹ್ಯಾಂಗ್ರಿ ಲಾರಿ ತಗೊಂಡು ಬೋರ್ಡ್ ಬರ್ಸಿದ್ದ ಹೌದು ಬರ್ಸಿ ಕಾರ್ ತಗೊಂಡು ಮನೆಗೆ ಬಂದ ಬಿಜಾಪುರ ಹೋಗೋ ನಡಿ ಮೌಲಾ ಸಾಬ್ ಬಂದ ಹೌದು ಎದಕ್ಕಲ್ಲೇ ಅಂದೇನ ಇಲ್ಲ ಲಾರಿ ತಗೊಂಡಿನಿ ಲಾರಿ ಸಾಂತದ ಇವತ್ತ ಹೋಗೋನು ಪಾರ್ಟಿ ಕೊಡ್ತೀನಿ ಅಂದ ಅವ ಏನು ಬರ್ಸಿದ ಬರ್ತದನ ಏನು ಬರ್ಸೇನ್ರಿ ಬರೇ ತಾಯಿ ಆಶೀರ್ವಾದ ಅಂತ ಬರ್ದಿದ್ದ ಮ್ಯಾಗ ಹೌದು ಹೌದು ನಾನು ನೋಡಿದ ಬೋರ್ಡ್ ಲಾರಿದು ತಾಯಿ ಆಶೀರ್ವಾದ ಅಟ್ಟೆ ಬರ್ದಿದ್ದ ನಾಂದ ನಿಮ್ಮ ಅಪ್ಪಗರೇ ಹುಟ್ಟಿ ಇಲ್ನಿ ಅಂತ ಕೇಳಿದೆ ಅವ್ನು ನಾನು ಹೌದಲ್ರಿ ಅಂದಾಗ ಯಾಕೋ ಅಂದ ಬರೇ ತಾಯಿದ ಅಟ್ಟೆ ಬರ್ದಿದ್ದಿ ಮತ್ತು ನಿಮ್ಮ ಅಪ್ಪ ಇಲ್ದೆ ಹುಡ್ದೆ ಎಣ್ಣೆ ಅಂತ ಕೇಳಿದಾಗ ಮರದಿವ್ಸ ಮುಂಜಾನೆ ತಾಯಿ ತಂದೆ ಆಶೀರ್ವಾದ ಅಂತ ಬರ್ಕೊಂಡು ಬಂದ ಹೌದು ಇಂಥವು ನನ್ನ ಕೈಯಾಗ ಸುದ್ದಾಗ ಹೋಗ್ಯಾವ ಯೇಸು ಯಾಕ ತಿಳ್ಕೊ ನೀ ಸಾಲ್ಯಾಗ ಹೋಗು ನಮ್ಮ ಅಪ್ಪ ಇಲ್ರಿ ನಮ್ಮ ವಾಟೆ ಅದ ಬರ್ಸ್ ನೋಡೋಣ ಬರ್ಕೋತಾರ ಹೆಸರು ಅವರು ಹಂಗೆ ಬರಲ್ಲಲ್ರಿ ಯಾವ ಕುರದ್ರೆ ಮಾತು ಕೇಳಿ ಕಿಸಬಾಯಿ ತಾಯಿದೆಷ್ಟು ಸ್ಥಾನ ಐತಿಲ್ಲ ತಂದಿದ್ದು ಅಷ್ಟು ದೊಡ್ಡ ಸ್ಥಾನ ಅದ ಹೌದು ಹೌದು ತಂದೆಯನ್ನು ಕಡಿಮೆನ ಇಡೀ ಮನೆಯ ಭಾರವನ್ನ ಹೊತ್ತು ತಂದೆ ಮಾಡ್ತಿರ್ತಾನ ಹೌದು ಎಷ್ಟೋ ಮಂದಿ ಈ ಬಡತನದೊಳಗಿದ್ದವರು ದುಡಿಬಹುದು ಹೋಗ್ಬೋದು ಬರ್ಬೋದು ಎಷ್ಟೋ ಮಂದಿ ತಂದಿನೇ ದುಡಿತಾನ ತಾಯಿ ಮನೆ ಒಳಗೆ ಇರ್ತಾಳ ಹೌದಲ್ರಿ ಎಷ್ಟೋ ಎಲ್ಲ ಧರ್ಮದೊಳಗಾರ ಇವರು ಶ್ರೀಮಂತರ ಮತ್ತು ಅವ್ರು ದುಡ್ದೇ ಹಾಕಾಕತ್ತಾರ ಗಂಡದಾರ ಕೊಟ್ರು ಹಾಗಲ್ಲ ಅದಕ್ಕೆ ಕುರಾನ್ದೊಳಗೆ ಸುದ್ದಿ ಕೇಳ್ತೈತಿ ಹದೀಸ್ದೊಳಗೆ ಸುದ್ದಕ್ಕೆ ಏನು ಹೇಳ್ತೈತಿ ಈ ಹದೀಸ್ ಏನು ಹೇಳ್ತೈತಿ ಹೆಣ್ಣು ಮಗಳು ದುಡಿದಿದ್ದು ಈ ಗಂಡು ಮಗ ತಿನ್ನಬಾರ್ದು ಅಂತ ಹೌದು ದುಡಿದು ಹಾಕ್ಬೇಕ ಇವು ಇಲ್ಲಿ ಕಡೆ ಇವು ದಾರಿ ಬಿಟ್ಟು ದುಡಿಸ್ಲತ್ತಾವ ಅಷ್ಟೇ ಯಾಕಂದ್ರೆ ಅವರು ಇದು ಗಂಡಸಂದ್ರೆ ಏನ ಅಖಂಡ ಅದ್ವೈತ ಪರಬ್ರಹ್ಮ ಇದ್ದಂಗಿವ ಹೌದು ಹೌದು ನೋಡು ನನಗೆ ಮಾಡ್ಕೊಂಡಲ್ಲ ತಿಳ್ಕೊಂಡು ಯಾರ್ರೆ ಹೌದು ಮಾಡ್ಕೊಂಡ್ರೆ ನಾ ಒಂದು 2-3 ತಿಂಗಳು ಸಂಸಾರ ಮಾಡಿ ನನಗೆ ಸಾಕಂದೆ ಅಂದ್ರೆ ಈಗ ಏನು ಮಾಡ್ತಾಳ ಏನು ಮಾಡ್ತಾರ್ರಿ 2 ಎಕರೆ ಹೊಲ ಹಚ್ಚ ನನಗಂತಾಳ ಹೌದು ಹೌದು ಇದು ಹೆಚ್ಚಿನಕ್ಕಿನೇ ಹೊಲ ಹಚ್ಚ ನನಗೆ ಇವ ನಮ್ಮ ಗಣಮಗ ಏನ್ರ ಅತಾನ ಏನು ಹೇಳ್ತಾನ್ರಿ ನನಗೆ ಬಿಟ್ಟು ಹೊಂಟಿದ್ದೀವಿ ಒಂದು ಕುರಿ ಹೊಲ ಕೊಟ್ಟು ಹೋಗಿ ನಾ ಏನು ಉಳ್ಳಿಗೆ ನೀ ಹೋಗಿಂದ ಏನ್ರ ಅಂತ ಹರಿಗ್ರೆ ಹಂಗೆ ಬರಲ್ಲ ಅನ್ನಂಗಿಲ್ಲ ಅದಕ್ಕೆ ಅಖಂಡ ಯಾರಿಗೆ ಎತ್ತಿಲ್ಲ ಆತ್ಮ ಹುಟ್ಟಿಲ್ಲ ಸತ್ತಿಲ್ಲ ಶರೀರ ಯಾವ ಪುಂಡೈತಿ ನರದೇಹಕ್ಕೆ ಉಣಿಸುವುದು ಗಂಡೈತಿ ಹೌದು ಸುಚರಿ ಯಾರು ತೊಳೆದಿಲ್ಲ ಬೈಲಿ ಯಾರು ಹೊಳೆದಿಲ್ಲ ಕತ್ತಲಿ ಬೆಳಕಿಗೆ ಬೆಟ್ಟಿಲ್ಲ ನಡಬರಕ ತುಂಡೈತಿ ಹೌದು ಹೌದು ಪುರುಷನ ಬಿಟ್ರೆ ನಿನ್ನಲೇನೆ ಚೆಂಡ ಐತೆ ಅಂತ ಹೇಳ್ಯಾನವ ಹೌದಲ್ರಿ ಹೇಳ್ತಾರ ಯಾಕಂದ್ರ ನನಗೆ ಮುಟ್ಟಿ ಹೆಣ್ಣು ಕೆಟ್ಟದ ಹೆಣ್ಣಿಗೆ ಮುಟ್ಟಿ ಗಂಡು ಕೆಟ್ಟಿಲ್ಲತ್ತೆ ಕಟ್ಟಿಟ್ಟಾರ ಜಾಗಕ್ಕೆ ಇರ್ಲಿ ಅಂತೇಳಿ ಹೌದು ಹೌದು ಮತ್ತು ನಾನೇ ಹೆಚ್ಚಿನಕ್ಕೆ ಅಂದ್ರೆ ನಾ ಕೇಳ್ತೀನಿ ಇಲ್ಲಿ ಮಾತು ಯಾರ ಮನಿದ ಅದಕ್ಕೆ ನಾ ಬಿಟ್ಟಂಗ ಹಂಗೆ ಸರಳ ನನಗೆ ಬಿಡ್ತಾರ ನೋಡಿ ಬಿಡಲ್ಲ ಹೌದು ಯಾಕಂದ್ರೆ ಇವ ಯಾವತ್ತೂ ಕೊಟ್ಕೋತ ಬಂದಾನ ಈಗಾದರೂ ಕೊಟ್ಕೋತಿ ಅದ ನಾವು ನೋಡು ಏನೇ ಆಗಲಿ ಈ ಲೌಕಿಕದೊಳಗೆ ಸುದ್ಯಾಕೆ ಹೌದು ಈ ಲೌಕಿಕದೊಳಗೆ ಹೆಂಗೈತಪ್ಪ ಅಂತ ಕೇಳಿದ್ರ ಹೆಂಡ್ತಿ ತೀರಿಕೊಂಡ್ಲಂದ್ರ ಹೌದು ಹೆಂಡ್ತಿ ತೀರಿಕೊಂಡ್ಲಂದ್ರ ಗಂಡನಿಗೆ ಏನ್ರಿ ಒಂದು 2 ಸೀರೆ ಉಡಿಸ್ತಾರನ್ನ ತಂದು ಉಡ್ಸಲ್ಲಲ್ರಿ ಮತ್ತು
ಗಂಡ ತೀರ್ಕೊಂಡಂದ್ರ ಹೆಂಡತಿಗೆ 2 ಸೀರೆ ತೊಡಿಸ್ತಾರ ತೊಂಬ. ಹೌದು ಹೌದು ಇವ ಸತ್ರು ನಿನಗೆ ಸಿಂಗಾರ ಮಾಡಿ ಹೋಗ್ಯಾನ, ಇದ್ರು ಸಿಂಗಾರ ಮಾಡ್ಯಾನ. ಹೌದು ಅದಕ್ಕೆ ಇವ ಶ್ರೇಷ್ಠವಾದಂಥವ ಅಂತ ಹೇಳ್ಯಾರ ಇವನಿಗೆ. ಅದಕ್ಕೆ ತಾಯಿ ಅಟ್ಟೆ ಶ್ರೇಷ್ಠನೇ ಬೇಡ, ತಂದಿನೂ ಶ್ರೇಷ್ಠ ಅದಾನ ಜಗತ್ತಿನಾಗ. ಅದಕ್ಕೆ ಇಂಥವ್ರು ಹೆಂಗೆ ಮಾಡಿದ್ರಪ್ಪ ಅಂತ ಕೇಳಿದ್ರ, ಎಲ್ಲರೂ ನಾ ಇದ್ರೆ ಇದು ಮಾಡ್ಲಾಕ್ ಬರ್ತದೆ, ನಾ ಇದ್ರೆ ಸಿಂಗಾರ ಇರ್ತದೆ, ನಾ ಇದ್ರೆ ಎಲ್ಲಾನು ನಡೀತದೆ. ಹಂಗೇನಲ್ಲ. ಇದು ಯಾರಿಗೆ ಬೇಕಂದೈತಲ್ಲ ಅವ್ರಿಗೆ ಬೇಕಾಗೈತಿ, ಯಾರಿಗೆ ಬೇಡಾಗೈತಿ ಅವ್ರಿಗೆ ಬೇಕಾಗಿಲ್ಲ. ಹೌದು ಏನು ಮಾಡಿದ್ರು, ಬಿಜಾಪುರ ಸಿದ್ದೇಶ್ವರ ಶ್ರೀಗಳು ಅಮೇರಿಕಾದಲ್ಲಿ ಪ್ರವಚನ ಮಾಡಿ ಬಂದರು. ನಮ್ಮ ಸ್ವಾಮಿ ವಿವೇಕಾನಂದರು ಒಬ್ರು ಅಮೇರಿಕಾಗೆ ಹೋಗಿ ಪ್ರವಚನ ಮಾಡಿ ಬಂದರು. ಹೌದಲ್ರಿ ಮಾಡ್ಯಾರ. ಈ ಭಾರತದಿಂದ ಹೋದವ್ರು ಇಬ್ಬರೇ ಹೊರದೇಶಕ್ಕೆ ಹೌದು ಹೌದು ಪ್ರವಚನ ಹೇಳಾಕ. ಈ ಸ್ವಾಮಿ ವಿವೇಕಾನಂದರು ಪ್ರವಚನ ಮಾಡಕ್ಕೆ ಅಮೇರಿಕಾಕ್ಕೆ ಹೋಗಿದ್ರು. ಅವಾಗ ಏಟು ಟೈಮ್ ಕೊಟ್ಟಿದ್ರಪ್ಪ ಅಂದ್ರೆ 5 ನಿಮಿಷ ಟೈಮ್ ಕೊಟ್ಟಿದ್ರು. ಹೌದು 5 ನಿಮಿಷ ಟೈಮ್ದೊಳಗೆ ಏನು ಮಾತಾಡ್ಬೇಕು? ಈಗ ನನಗೆ 5 ನಿಮಿಷ ಟೈಮ್ ಕೊಟ್ಟರೆ ಏನು ಮಾತಾಡಲಿಲ್ಲ. ಅವರು ಸ್ವಾಮಿ ವಿವೇಕಾನಂದರು ಅಂದರು 5 ನಿಮಿಷದೊಳಗೆ ಅಮೇರಿಕಾದಾಗ ಏನು ತಿಳಿಸ್ಬೇಕು ಜನಸಂಖ್ಯೆದೊಳಗೆ ಅಂತ ತಿಳಿದುಕೊಂಡು ಹಾಗೆ ಸುಮ್ಕೊತ್ರು. ಇವರು ಮಾತಾಡಕತ್ತರು ಸ್ವಾಮಿ ವಿವೇಕಾನಂದರು. ಮತ್ತೊಂದು ತಾಸು ಕೊಟ್ಟರು ಅವ್ರು ಟೈಮ್. ಹೌದು 1 ತಾಸು ನೀವೇ ಮಾತಾಡ್ರಿ ಮುತ್ಯಾರ ಅಂತ ಮಾತಾಡಿದ್ರು. ಆ ಮಾತಾಡೋದು ಆದ ಕೂಡಲೇ ಮರದಿವ್ಸ ಒಂದು ದಿವ್ಸ ಪ್ರವಚನ ಇಟ್ಕೊಂಡ್ರಿ. ಯಾರ್ದು? ಸ್ವಾಮಿ ವಿವೇಕಾನಂದರು. ಹೌದು ಈಗ ಯಾಕಂದ್ರೆ ನಾನು ಸೀರೆ ಅನ್ನೋದು ಹೆಚ್ಚಾದ್ರಿ, ಹೆಣ್ಣು ಅನ್ನೋದು ಹೆಚ್ಚಾದ್ರಿ ಅಂತ ಈಗ ಹೇಳ್ತಾಳೆ. ಹೌದು ಹೌದು ಆವಾಗ ಏನು ಮಾಡಿದ್ರು, ಪ್ರವಚನ ಕೇಳಿದ್ರು, ಅಧ್ಯಾತ್ಮ ಪ್ರವಚನ ಹೇಳಿದ್ರು. ಆ ಸ್ವಾಮಿ ವಿವೇಕಾನಂದರು ಹೆಂಗಿದ್ರು, ವಿಶ್ವ ಸುಂದರ ಇದ್ರು ಅವರು ಅಂತ ನೋಡಿ ಫೋಟೋದೊಳಗೆ ಹೆಂಗದಾರ ಅವರು ಸ್ವಾಮಿ ವಿವೇಕಾನಂದರು. ಹೌದು ಬಾಲ ಬ್ರಹ್ಮಚಾರಿಗಳು. ಈ ಬಾಲ ಬ್ರಹ್ಮಚಾರಿಗಳಿದ್ರು. ಇವರೆಲ್ಲರೂ ಕಾಮ ಕ್ರೋಧ ಮದ ಮತ್ಸರ ಮೋಹಲೋಪಾದಿಗಳನ್ನು ಅಳದಿಟ್ಟಿದ್ರು ಅವ್ರು ಬಾಜು. ಹೌದು ಅವರು ಪ್ರವಚನ ಹೇಳೋದು ಮುಗೀತು. ಈ ವಿದ್ಯಾಶ್ರೀ ಅಂತಾಕಿ ಬಂದು ಅಡ್ಡ ನಿತ್ತಳು ಅವನಿಗೆ. ಹೌದು ಹೌದು ಅಮೇರಿಕಾದಾಗ ಬಂದು ಅಡ್ಡ ನಿತ್ತು ಜರ ತಡೀರಿ ನೀವು ಅಂದಳಕಿ. ಯಾಕವ ಏನು ಕೆಲಸದಂದ? ಹೌದು. ಸ್ವಲ್ಪ ತಡೀರಿ ಅಂದ. ಯಾಕೆ ಏನು ಬೇಕು? ನಾ ಹೇಳಿದ್ದು ಕೇಳ್ತೀನಿ ಅಂದ್ರೆ ನೀವು ಜರ ತಡೀರಿ ಅಂದಳು. ಯಾಕ? ನಾನು ನಿಮಗೆ ಲಗ್ನ ಮಾಡ್ಕೋಬೇಕಂತ ಮಾಡೀನಿ ಅಂತ ಹೇಳಿ ತಗೋಯ್ದು ಇಂಥ ಮಂದಿ ಆಗಿಂತ ಬರ್ತಾವ ನೋಡು. ಹೌದು ಹೌದು ಸ್ವಾಮಿ ವಿವೇಕಾನಂದರು ಅಂದರು ಭಾರತ ದೇಶದಲ್ಲೇ ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖದತ್ತ ತಿಳಿದುಕೊಂಡು ಬಾಲ್ಯದಲ್ಲೇ ಪ್ರಪಂಚವನ್ನೇ ಬಿಟ್ಟೆ. ನಾನು ಅಟ್ಟೆ ಮದುವೆ ಆಗಲಾರ್ದೆ ಬಾಲ್ಯದಲ್ಲಿ ಹಾಗೆ ಉಳಿದು ಅಮೇರಿಕಾಕ್ಕೆ ಬಂದೀನಿ. ಅಮೇರಿಕಾಕ್ಕೆ ಬಂದರೂ ಇದು ಕೊಳಕ್ ಸೀರೆ ಬಂದ ನನ್ನ ಬಲ್ಯಾಕಂತ. ಹೌದು ಹೌದು ಈ ಸೀರೆ ಸುಟ್ಟಿಲ್ಲಿದನ ಗಡಿಗೆ. ಇಷ್ಟು ದಿವ್ಯ ಜ್ಞಾನಿಗೆ ಹೇಳಿದ್ರು ತಿಳ್ಕೊಂಡಿಲ್ಲ ಅಂದ್ರೆ ಈಗಿಗೆ ಸರಿಯಾಗಿ ಹೇಳಬೇಕು ನಾನು ಅಂತ ತಿಳಿದುಕೊಂಡು ಸ್ವಾಮಿ ವಿವೇಕಾನಂದರು ಏನಂದ್ರು, ಏನಂತಾರ್ರಿ? ನನಗೆ ಮಾಡಿಕೊಂಡು ಏನು ಸುಖ ಕಾಣ್ತೀನಿ, ಎದಕ್ಕೆ ನನಗೆ ಮಾಡ್ಕೋಬೇಕಂತ ನಿನಗೆ ಮನಸ್ಸಾಯ್ತವ ಅಂತ ಕೇಳಿದ್ರು ಅವರು. ಹೌದು ನಾ ಏನು ನೋಡೋಕೆ ಚಂದದ ನೆತ್ತು ಮಾಡ್ಕೋತೆ, ಏನು ನಾ ವಿದೇಶದಿಂದ ಬಂದ ಪ್ರವಚನ ಚಂದ ಹೇಳಿ ನೆತ್ತು ಮಾಡ್ಕೋತೆ? ನಾ ಇರೋದು ಸುಮ್ಮ ಮಠಮಾನದೊಳಗೆ ಎಲ್ಲರಿಡವ, ನನಗೆ ಹಿಂದಿಲ್ಲ ಮುಂದಿಲ್ಲ. ಹೌದು ಎದಕ್ಕೆ ಮಾಡ್ಕೊಳ್ಳಕ್ಕೆ ನನಗೆ? ಆಕೆ ಅಗರ್ಬಿ ಶ್ರೀಮಂತನ ಮಗಳಿದ್ದಳು, ಎಲ್ಲರಿಗೆ ಭಿಕ್ಷಾ ಬೇಕಲ್ಲಕಿ ಸಾಯಿವರಿತನ ಸಲುವಂತ ಸಾಮರ್ಥ್ಯ ಐತಕಿನ ಬಲ್ಲಿ. ಹೌದು ಆವಾಗ ಸ್ವಾಮಿ ವಿವೇಕಾನಂದರು ಏನಂದ್ರು, ನನಗೆ ಎದಕ್ಕೆ ಮಾಡ್ಕೋಬೇಕಂತ ಮಾಡೀನಿ ಅಂದ ಕೂಡಲೇ ನಾನು ನಿಮಗೆ ಲಗ್ನ ಮಾಡ್ಕೊಂಡು ನಿಮ್ಮಂತಾದೇ ಒಂದು ಮಗ ಹಾಡಿಬೇಕಂತ ಮಾಡೀನಿ ಅಂದಳಿಕೆ. ಹೌದು ಹೌದು ಆವಾಗ ಈ ಸ್ವಾಮಿ ವಿವೇಕಾನಂದರು ಏನಂತಾರ, ಏನಂತಾರ್ರಿ? ನನಗೆ ಮಾಡ್ಕೊಂಡ ಬಳಿಕ ನನ್ನಂಥದ ಮಗ ಹುಟ್ಟತದೋ ಬಿಡ್ತದೋ ಗೊತ್ತಿಲ್ಲವ, ನಾನೇ ನಿನ್ನ ಮಗ ಆಗಿರ್ತೀನಿ ತಗೋ ಅಂತ ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು. ಹೌದು ಹೌದು ಈಗಿದ್ರೆ ನಾನು ಸೀರೆಗೆ ಹುಟ್ಟ್ಯದ, ಒಟ್ಟು ಸೀರೆ ತಯಾರಾಗ್ಯದ. ಹೌದು ಈ ಸೀರೆ ಯಾಕೆ ತೊಗೊಳಿಲ್ಲ ವಸನೆ? ಅದು ಮಹಾತ್ಮರಿಗೆ ಬೇಕಾಗಂಗಿಲ್ಲ. ನಿಮ್ಮದು ಇಲ್ಲಿ ಬಾಲ್ಯ ಪ್ರಪಂಚದ, ಇದು ನಮ್ಮದು ಸರ್ವೇ ಸಾಮಾನ್ಯದ. ಹೌದು ಏನು ಮಾಡ್ದ ನೀನು? ನನಗೇನು ಜೋಪಾನ್ ಮಾಡಿಲ್ಲ, ನನ್ನ ಮಗ ಅಲ್ಲತ್ತ ತಿಳಿಬೇಡ. ಅರ್ಬಿ ಪಡೆದೊಳಗೆ ಹೋಗಿ ನಿನ್ನ ಕುಚಗಳಿಂಡು ನಿನ್ನ ಹಾಲು ನನ್ನ ಬಾಯಿ ಒಳಗೆ ಬಂದು ಬಿದ್ದರೆ ನನಗೆ ಮಗ ಪಾಲಿಸತ್ ಹೇಳಿದರು ಸ್ವಾಮಿ ವಿವೇಕಾನಂದರು. ಹೌದು ಹೌದು ಅರ್ಬಿ ಪಡೆದೊಳಗೆ ಹೋಗಿ ಕುಚಗಳು ಹಿಂಡಿದ್ರೆ ಆ ಸ್ವಾಮಿ ವಿವೇಕಾನಂದರ ಬಾಯಿ ಒಳಗೆ ಹಾಲು ಬಂದು ಬಿದ್ದು ಆತ ಹೆಣ್ಮಗಳು. ಅಂತಿಂಥವ್ರು ಸೀರೆಗೆ ಬಿಟ್ಟು ಅಮೇರಿಕಾದಿಂದ ಬಂದಾಳ. ಈಗಿದ್ರೆ ನಾನು ಸೀರೆಗೆ ತೊಗೊಂಡು ನಡೀನಿ ಜೋಡ್ ಮಾಡ್ಕೊಂಡತ್ತಿ. ಹೌದಲ್ರಿ ಅಂದ್ರ ಮಧ್ಯಾಹ್ನದಾಗ ಸೀರೆ ತೊಗೊಂಡು ಅವ್ರು ಅಂತಿಂಥವ್ರು ಹಂಗೆ ಮಾಡ್ಯಾರ. ಅದಕ್ಕೆ ಏನೋ ಇದು ಅಧ್ಯಾತ್ಮ ನಡೆದಂದ್ರೆ ಅಧ್ಯಾತ್ಮ ಹೇಳ್ಬೇಕಾಗ್ಯದ. ನಾವು ಹೌದು ಕೇಳಿದ್ರೆ ಪದ ಕೇಳಿದ್ರೆ 10 ಕೊಬ್ಬವನ ದಾರಿ ಬಿಟ್ಟಿಗೆ ದಾರಿಗೆ ಬರಬೇಕು. ಅದಕ್ಕೆ ಇದು ಪ್ರಪಂಚ ಮಾಡೋರದ್ದು ಬೇರೆ, ಮಹಾತ್ಮರು ಮಾಡುವಂಥ ಅವರು ನುಡಿಗಳೇ ಬೇರೆ. ಇವು ಯಾವಾದ್ರೆ ಹಿಂದೆ ಬಂದದ್ದು ನೋಡಿ, ಆಕೆ ನೀನು ಸುರ್ತಿದ್ದು ಹೌದಲ್ರಿ ಬಂದಲ್ಲ ಅಂತ ಸುರ್ತಿ ಅಂತದಿದ್ರೆ ಅಲ್ಲೇ ಗಂಟು ಹಾಕೊಂಡೇ ಬರೋದು. ಅಲ್ಲೇ ಅಮೇರಿಕಾದಿಂದ ಇಲ್ಲಿಗೆ ತರೋದು ನಡೀತಾಯಿ ನೀವು ಹೋಗುನ್ ಅಂತೇಳಿ. ಹಂಗಲ್ಲ, ಅಲ್ಲೇ ಬಿಟ್ಟು ಬದೀರಿ, ಇಲ್ಲಿಗೆ ತೊಗೊಂಡು ಏನು ಮಾಡಲಿ ಅಂತ ಆಶೀರ್ವಾದ ಮಾಡಿ ತಿರುಗಿ ಭಾರತಕ್ಕೆ ಕಾಲಿಟ್ಟರ ಅಂತಿಂತ ಅವ್ರು ಮಹಾತ್ಮರು ಜಗತ್ತಿನಾಗ. ನನಗಿದ್ರೆ ಆ ಸಿದ್ದಪ್ಪ ಈ ಸಿದ್ದಪ್ಪ ನಾನು ನೋಡತ್ತಿಗೆ ಹೇಳ್ತಾಳೆ, ನನಗೆ ಸಿದ್ದವ್ವ.
ಹೌದಲ್ರಿ ಹೇಳ್ತಾರ. ಈಕಿ ಮಸ್ಮಾಲ ಸಿದ್ಧಾವ ಇದ್ದವು ನಮಗೆ ಹೇಳಕತ್ತ. ಹಂಗೇನು ತಿಳ್ಕೊಬೇಡ. ಈಗ ಶುರು 1ನೇ ಗೇರ್ ಅದಿದು. ಹೌದು ಈಗ ಮತ್ತೆ 3ನೇ ಗೇರಿಗೆ ಬೀಳ್ತದೆ. 2 ಟೈಮ್ ನೋಡಾಕತ್ತದ್ರ ಆಟ.